ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಾನಕಮ್ಮ ಸ್ಮಾರಕ ಮಾಡಲು ಸಿಎಂಗೆ ಮನವಿ ಮಾಡ್ತೇನೆ, ಎಲ್ಲಿ ಎನ್ನುವ ತೀರ್ಮಾನ ಆಮೇಲೆ ಮಾಡ್ತೇವೆ ಅಂತ ಮೈಸೂರಿನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಫಿಲಂ ಚೇಂಬರ್ನವರು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರ ಹೆಸರಲ್ಲಿ ಅಧ್ಯಯನ ಪೀಠವಾಗಬೇಕು ಎನ್ನುವಂಥ ಮನವಿ ಕೂಡ ಇದೆ. ಎಲ್ಲಾ ವಿಚಾರವನ್ನ ಡಿಸ್ಕಸ್ ಮಾಡಿ ಏನೆಲ್ಲ ಸಾಧ್ಯ ಆಗುತ್ತೆ ಅದನ್ನು ನಾವು ಮಾಡ್ತೇವೆ ಅಂತ ಮೈಸೂರಿನಲ್ಲಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಅಲ್ಟಿಮೇಟ್ಲಿ ಸಮಯ ಯಾವಾಗಲ್ಲ ಸೊ ಇಷ್ಟು ಸಿದ್ಧತೆಗಳನ್ನು ಮಾಡ್ತಿದ್ದೀವಿ. ಏನಿಲ್ಲ, ನಿನ್ನೆ ಹೇಳಿದ ಹಾಗೆ ಇವತ್ತು ಬೆಳಗ್ಗೆ 8 ಗಂಟೆಯಿಂದ ಮಹಾರಾಜ ಗ್ರೌಂಡ್ಸ್ನಲ್ಲಿ ಜಾನಕಿ ಅಮ್ಮ ಅವರ ದೇಹನ ಇಟ್ಟು ಎಲ್ಲ ಅಭಿಮಾನಿಗಳಿಗೂ ಕೂಡ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಇಲ್ಲಿ 3:15 ತನಕ ಬಹುಶಃ ಇಲ್ಲೇ ಇಟ್ಟಿರ್ತೀವಿ. ಅದರ ನಂತರ 3:15ಗೆ ಇಲ್ಲಿಂದ HD ಕೋಟೆ ತಾಲೂಕಿನ ಕಣಿಯನಹುಂಡಿ ಆ ಗ್ರಾಮದಲ್ಲಿ ಅಂತಿಮ ಸಂಸ್ಕಾರ ನಡೆಸಲಾಗುತ್ತೆ. 5 ಗಂಟೆಗೆ ಅಂತಿಮ ಸಂಸ್ಕಾರ ನಡೆಸಲಾಗುತ್ತೆ. ಅಲ್ಲೂ ಕೂಡ ಒಂದು ಸ್ವಲ್ಪ ಜನ ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ ದರ್ಶನಕ್ಕೆ ಅವಕಾಶ ಇರುತ್ತೆ. ಸರ್ಕಾರ ಹೇಳಿದೆ ಅವ್ರಿಗೆ ಎಲ್ಲ ಗೌರವದಿಂದ ಅವ್ರಿಗೆ ಅಂತಿಮ ಸಂಸ್ಕಾರ ನಡೆಸಬೇಕು ಅಂತ ಹೇಳಿ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಅಲ್ಲಿರ್ತಾನೆ. ಸೊ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿದ್ದೇವೆ. ಎಲ್ಲರಿಗೂ ಕೂಡ ದರ್ಶನಕ್ಕೆ ಸುಲಭವಾಗಿ ಅನುವು ಮಾಡಿಕೊಟ್ಟಿದ್ದೇವೆ. ಸೊ ಹಾಗಾಗಿ ಎಲ್ಲ ವ್ಯವಸ್ಥೆ ಚೆನ್ನಾಗಿ ಆಗಿದೆ. ಸ್ಮಾರಕ ನೀಡಬೇಕು ಅಂತ ಹೇಳಿ ಎಲ್ಲ ಬೇಡಿಕೆ ಕೊಟ್ಟಿದ್ದಾರೆ. ಖಂಡಿತ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಯಾಕೆಂತಂದರೆ ಅದು ನಾನೊಬ್ಬನೇ ತೀರ್ಮಾನ ಮಾಡೋಕ್ಕಾಗೋದಿಲ್ಲ. ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು. ಖಂಡಿತ ಅವ್ರಿಗೆ ಗಮನಕ್ಕೆ ತರ್ತೀನಿ. ಮತ್ತು ನಾನು ಕೂಡ ಅವರಿಗೆ ಬೇಡಿಕೆ ಇಡ್ತೀನಿ. ಯಾಕೆಂತಂದರೆ ಜಾನಕಿ ಅಮ್ಮನವರು ಮೈಸೂರಿನ ಜೊತೆಗೆ ಬಹಳ ದೊಡ್ಡ ನಂಟಿತ್ತು. ಅವರ ಪತಿಯವರು ಕೂಡ ಮೈಸೂರಿನವರೇ. ಮತ್ತು ಅವ್ರಿಗೂ ಕೊನೆ ಹೆಸರುಳಿಬೇಕು ಅಂತ ಎಳೆದಿರೋದು ಕೂಡ ಮೈಸೂರಿನಲ್ಲೇ. ಮತ್ತು ಅವರು ಅಂತಿಮವಾಗಿ